ರಾಮರು ಇಂತೆಂಬ ಬಲರಾಮಿಕೆಯ ಗರ್ಭದಲ್ಲಿ ಜನಿಸಿ ಕಂಡ ನಾಮಾಂಕಿತವನ್ನು ಭರಿಸಿರುವ ಜನವೀರಭದ್ರ ದೇವರು ಬರುವ ವಿಸ್ತಾರವು ಎಂತೆಂದೆಡೆ ಇಂದ್ರನ ಒಟ್ಟೊಲಗದಲ್ಲಿ ಈಶ್ವರನೇ ಸರ್ವಾಧಿಕಾರಿಯು ಗಣಾಚಾರ್ಯು ನಂದಿಕೇಶ್ವರ ದೇವರೇ ಮುರುಘ ವಾಹನನಾಗಿರುವನು ಗಂಗಾಂಬಿಕೆಯು ಏಕಾರ್ವತ ಯೋಗಿಯಾಗಿರುವನು ಕವಿಯು ನನಗೇನು ಮೆಟ್ಟುವನು ಇನ್ನನ ಇಂಪುರುಷರು ವಿದ್ಯೆಯನ್ನು ಹೇಳುವರು ಅವಾಗ್ಯೇ ಕರದಾಮತ್ವರು ಭೂಲೋಕದ ವಿಚಾರವನ್ನು ಹೇಳುವರು ಅವಾಗ್ಯೇ ಈಶ್ವರನು ಕೈಲಾಸ ತಪೋವನದಲ್ಲಿ ಕುಳಿತು ಕಗ್ಗೋಳಗವನ್ನೇ ಕಟ್ಟಿಕೊಂಡು ಬಳಿರೆಂದು ಮಾನವನು ಹೊತ್ತನು ಅವಾಗ್ಯೇ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿಗೆ ನೀವೇ ಮುಂದೆ ಬಂದ್ಬಿಟ್ರೆ ಸರಿಯಿಲ್ಲ. ನೀವೇ ಮುಂದೆ ಪಾರ್ವತಿಯೇ ನೀನು ಈ ಕಲಿಯುಗದಲ್ಲಿ ಕೊಲ್ಲಾಪುರದ ವೈದ್ಯಾಗಿ ಹುಟ್ಟೆಂದು ಶಾಪವನ್ನೇ ಕೊಡುವನೆಂದು ಹೇಳಲು ಅವಾಗ್ಯೇ ಪಾರ್ವತಿಯು ಈ ಕಲಿಯುಗದಲ್ಲಿ ಕೊಲ್ಲಾಪುರದ ವೈದ್ಯಾಗಿ ಹುಟ್ಟಿದಳು. ಆಕೆಗೆ ಓರ್ವನೊಬ್ಬ ಮಗನು ಹುಟ್ಟಿದನು. ಆ ಮಗನನ್ನು ನಿಮ್ಮ ಜನವೀರಭದ್ರ ದೇವರು ನೀನು ಯಾರೆಂದು ಕೇಳಲು ಅವಾಗ್ಯೇ ರೇವಣ ಸಿದ್ದೇಶ್ವರ ದೇವರು ಆ ಮಗನು ಕುಲದಲ್ಲಿ ಕುಲಹೀನರ ಮಗನು, ಜಲದಲ್ಲಿ ಜಲಹೀನರ ಮಗನು, ಕುಲಗೆಟ್ಟವರ ಮನೆಯಲ್ಲಿ ಊಟವನ್ನು ಮಾಡಿದಂತವರ ಮಗನು, ಹಾಲು ಮುತ್ತಯ್ಯನ ಮನೆಯಲ್ಲಿ ಕುರಿಗಳನ್ನು ಕತ್ತರಿಸಿದಂತವರ ಮಗನು, ಮುಡಿವಾಳ ಆಚೆಯ ಮನೆಯಲ್ಲಿ ಬಟ್ಟೆಗಳನ್ನು ಇಸ್ತ್ರಿ ಮಾಡಿದಂತವರ ಮಗನು, ಕುಂಬಾರ ಕುಂಡನ ಮನೆಯಲ್ಲಿ ಅಡಿಕೆಗಳನ್ನು ಮಾಡಿದಂತವರ ಮಗನು, ಹೊಲೆಯರ ಹೊನ್ನೈನ ಮನೆಯಲ್ಲಿ ಒಡ್ಡೊಳಗವನ್ನೇ ನಿರ್ಮಿಸಿದಂತವರ ಮಗನು, ಮಾದಿಗರ ಹೊರಳೈನ ಮನೆಯಲ್ಲಿ ಪಾದರಕ್ಷೆಗಳನ್ನು ಹೊಲಿಯುತ್ತಿದ್ದಂತವರ ಮಗನು, ಬ್ರಾಹ್ಮಣರ ಮನೆಯಲ್ಲಿ 18 ಪುರಾಣ 37 ಗೀತೆ 64 ಉಪನ್ಯಾಸಗಳನ್ನು ರಚಿಸಿದಂತವರ ಮಗನು, ಆಚಾರ್ಯ ಅನಾಚಾರ್ಯ ಶಿವಾಚಾರ್ಯ ಶಂಕರಾಚಾರ್ಯ ಅವರ ಮಗನು, ಹೇಳುತ್ತಿರುವ ವಿಕ್ರಮಲನೆ ವೀರಮಲನೆ ಭದ್ರಿಕಾಶ್ರಮಕ್ಕೆ ತೆರಳಿದಂತೆ ಗಿರಿಕೋಡಹಳ್ಳಿ ಜನವೀರಭದ್ರ ಅವರು